ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ಮಂಡ್ಯ ಜಿಲ್ಲೆ ಸಾಕಷ್ಟು ವರ್ಷಗಳಿಂದ ಅಭಿವೃದ್ಧಿ ಆಗದೆ ಹಾಗೆ ಉಳಿದಿತ್ತು. ಇದು ಜಿಲ್ಲೆಯ ಜನರ ಬೇಸರಕ್ಕೂ ಕೂಡ ಕಾರಣವಾಗಿತ್ತು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯ ನಗರ ಗಬ್ಬೆದು ನಾರ್ತಿತ್ತು. ಇದು ನಗರ ವಾಸಿಗಳಿಗೆ ಕಿರಿಕಿರಿ ಆಗೋದ್ರ ಜೊತೆಗೆ ಮಂಡ್ಯ ನಗರವನ್ನ ಯಾವ ಒಬ್ಬ ರಾಜಕಾರಣಿಯೂ ಕೂಡ ಅಭಿವೃದ್ಧಿ ಮಾಡ್ತಾ ಇಲ್ಲ ಅನ್ನುವಂಥ ಬೇಸರ ಕೂಡ ಆಯಿತು. ಈ ನಿಟ್ಟಿನಲ್ಲೇ ಕಳೆದ ಚುನಾವಣೆ ಸಂದರ್ಭದಲ್ಲಿ, ಅಂದ್ರೆ ಕಳೆದ MLA ಚುನಾವಣೆ ಏನ್ ನಡೀತು, ಈ ಒಂದು ಸಂದರ್ಭದಲ್ಲಿ ಮಂಡ್ಯ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಕುಮಾರ್ ಅವರು ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು. ಅಂದ್ರೆ ಮಂಡ್ಯ ನಗರವನ್ನ ಅಭಿವೃದ್ಧಿ ಪಡಿಸ್ತೀನಿ, ಮಂಡ್ಯಗೆ ಹೈಟೆಕ್ ಸ್ಪರ್ಶವನ್ನ ನೀಡ್ತೇನೆ ಅನ್ನುವಂಥ ಒಂದು ಮಾತನ್ನ ಕೊಟ್ಟಿದ್ರು. ಆ ಮಾತಿನಂತೆ ಶಾಸಕರು ಕೂಡ ಈಗ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ಸಾಕಷ್ಟು ವರ್ಷಗಳ ಹಿಂದೆ ಮಂಡ್ಯ ನಗರ ಸಾಕಷ್ಟು ಗುಂಡಿಗಳಿಂದ ಕೂಡಿತ್ತು. ಯಾಕಂದ್ರೆ ಒಂದು ರಸ್ತೆಯನ್ನು ಕೂಡ ಅಭಿವೃದ್ಧಿ ಪಡಿಸೋದಕ್ಕೆ ಇಲ್ಲಿದ್ದಂಥ ನಾಯಕರುಗಳಿಗೆ ಸಾಧ್ಯ ಆಗಿರಲಿಲ್ಲ. ಇಲ್ಲಿ ಚುನಾವಣೆ ಸಂದರ್ಭಗಳಲ್ಲಿ ಮತವನ್ನ ಹಾಕ್ಸ್ಕೊಳ್ತಾ ಇದ್ರು. ಆದ್ರೆ ಚುನಾವಣೆ ಮುಗಿದ ಬಳಿಕ ಜನರ ಸಮಸ್ಯೆಗಳನ್ನ ಆಲಿಸೋದ್ರಲ್ಲಿ ಜನನಾಯಕರು ವಿಫಲವಾಗಿದ್ರು. ಆದ್ರೆ ಈಗ ಮಂಡ್ಯದ ಪ್ರತಿಯೊಂದು ರಸ್ತೆಗಳು ಕೂಡ ಡಾಂಬರನ್ನ ಕಾಣ್ತಾ ಇರುವಂಥದ್ದು. ಡಾಂಬರ್ ಜೊತೆಗೆ ಮಂಡ್ಯ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ಮುಂದಾಗಿದ್ದಾರೆ. ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಲ್ಲಿ 2 ಕೋಟಿ ರೂಪಾಯಿ ಹಣವನ್ನು ತೆಗೆದುಕೊಂಡು ಬಂದು ಮಂಡ್ಯ ನಗರದ ಏನು ಹೆದ್ದಾರಿ ಏನಿದೆ, MC ರೋಡ್ ಏನಿದೆ, ಈ ರಸ್ತೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಈಗಾಗಲೇ ಬಹುತೇಕ ಕಾಮಗಾರಿ ಕೂಡ ನಡೀತಾ ಇರುವಂಥದ್ದು. ಇದರ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಕೊಟ್ಟಿದ್ರು. ಅಂದ್ರೆ ಮಂಡ್ಯದ ಪ್ರಮುಖ ವೃತ್ತಗಳೇನಿದೆ, ಈ ವೃತ್ತಗಳಲ್ಲಿ ಹೈಟೆಕ್ ಸ್ಪರ್ಶವನ್ನ ಕೊಟ್ಟು ಅಭಿವೃದ್ಧಿಯನ್ನ ಮಾಡ್ತೇವೆ, ಇದು ಮಂಡ್ಯನ ಅಂತ ಜನಗಳು ಬಾಯಿ ಮೇಲೆ ಬೆರಳಿಟ್ಟು ನೋಡಬೇಕು ಅನ್ನುವಂಥ ರೀತಿಯಲ್ಲಿ ಅಭಿವೃದ್ಧಿಯನ್ನ ಪಡಿಸ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ರು. ಅದೇ ರೀತಿ ಈಗ ಮಂಡ್ಯ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಶಾಸಕರು ಮುಂದಾಗಿರುವಂಥದ್ದು. ಇದರ ಜೊತೆಗೆ ಮಂಡ್ಯ ಜನರಲ್ಲಿ ಬಹುಪಾಲು ಜನರು ಒಕ್ಕಲಿಗರೇ ಆಗಿರುವಂಥದ್ದು. ಇವರ ಬಹುದಿನದ ಬೇಡಿಕೆ ಮಂಡ್ಯ ನಗರದ ಸಂಜಯ ವೃತ್ತ, ಅಂದ್ರೆ JC ವೃತ್ತ ಅಂತ ಕರೆಯಲಾಗುತ್ತೆ. ಈ ವೃತ್ತದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಸ್ಟ್ಯಾಚ್ಯೂವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಬಹುದಿನಗಳ ಕನಸಾಗಿತ್ತು. ಸಾಕಷ್ಟು ಸರ್ಕಾರಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ರು. ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಈ ಒಂದು ಜಾಗದಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಒತ್ತಾಯಗಳನ್ನು ಮಾಡಿದ್ರು. ಆದರೂ ಕೂಡ ಆ ಒತ್ತಾಯ ಈಡೇರಲಿಲ್ಲ. ಆದರೆ ಈಗ ಮಂಡ್ಯ ನಗರದ JC ವೃತ್ತ ಏನಿದೆ, ಈ ವೃತ್ತದಲ್ಲಿ ಈಗ ಕೆಂಪೇಗೌಡರ ಪುತ್ಥಳಿಯನ್ನ, ಅಂದ್ರೆ ಅವರ ಪ್ರತಿಮೆಯನ್ನ ನಿಲ್ಲಿಸ್ಲಿಕ್ಕೆ ಈಗಾಗಲೇ ಸಕಲ ತಯಾರಿಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಅಂದ್ರೆ 13 ಅಡಿ ಪೀಠ ಇರುತ್ತೆ. ಆ 13 ಅಡಿ ಪೀಠದ ಮೇಲ್ಭಾಗದಲ್ಲಿ ಅವರ ಏನು ಪ್ರತಿಮೆ ಇದೆ ಅದು 13 ಅಡಿ ಇರುವಂಥದ್ದು. ಅಂದ್ರೆ ಒಟ್ಟು 26 ಅಡಿ ಎತ್ತರದ ಕೆಂಪೇಗೌಡರ ಪ್ರತಿಮೆಯನ್ನ ಈ ಒಂದು JC ವೃತ್ತದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಅಂದ್ರೆ ಏನು ಬಾಲರಾಮನನ್ನ ಕೆತ್ತಂತ ಸಂದರ್ಭದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಂಥ ಶಿಲ್ಪಿ ಅರುಣ್ ಯೋಗಿರಾಜ್ ಏನಿದ್ದಾರೆ, ಈ ಅರುಣ್ ಯೋಗಿರಾಜ್ ಅವರೇ ಈ ಒಂದು ಕೆಂಪೇಗೌಡರ ಪುತ್ಥಳಿಯನ್ನ ನಿರ್ಮಾಣ ಮಾಡುವಂತ ಹೊಣೆಯನ್ನ ಹೊತ್ತಿರುವಂಥದ್ದು. ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಆ ಒಂದು ಜಾಗವನ್ನ ನೋಡಿಕೊಂಡು ಅಂದ್ರೆ ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಜಾಗದಲ್ಲಿ ಅದ್ಭುತವಾದಂಥ ಒಂದು ಮೂರ್ತಿಯನ್ನ, ಅಂದ್ರೆ ಕೆಂಪೇಗೌಡರ ಪ್ರತಿಮೆಯನ್ನ ಕೆತ್ತು ಕೊಡುವಂತ ಜವಾಬ್ದಾರಿ ನನಗಿದೆ, ನಾನು ಆ ಕೆಲಸವನ್ನ ಮಾಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಅರುಣ್ ಯೋಗಿರಾಜ್ ಅವರು ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಮಂಡ್ಯಕ್ಕೆ ಹೈಟೆಕ್ ಸ್ಪರ್ಶವನ್ನ ಕೊಡ್ಲಿಕ್ಕೆ ಮಂಡ್ಯ ಶಾಸಕರು ಮುಂದಾಗಿದ್ದಾರೆ. ಒಂದಷ್ಟು ರಸ್ತೆಗಳನ್ನ ಕೂಡ ಅಭಿವೃದ್ಧಿಯನ್ನ ಶಾಸಕರು ಮಾಡಿದ್ದಾರೆ. ಹೀಗಾಗಿ ಬಹುದಿನಗಳ ಮಂಡ್ಯದ ಒಕ್ಕಲಿಗರು ಏನಿದ್ದಾರೆ ಅವರ ಬಹುದಿನದ ಕನಸು ಈಡೇರದಂತ ಆಗ್ತಾ ಇದೆ. ಸದ್ಯದಲ್ಲೇ ಮಂಡ್ಯದ JC ವೃತ್ತ ಆಗ್ಬೋದು, ಜೊತೆಗೆ ಫ್ಯಾಕ್ಟರಿ ಸರ್ಕಲ್ ಆಗ್ಬೋದು, ಈ ವೃತ್ತಗಳಿಗೆ ಹೈಟೆಕ್ ಸ್ಪರ್ಶವನ್ನ ಕೊಡ್ಲಿಕ್ಕೆ ಸಕಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಅವರು ಮಂಡ್ಯವನ್ನ ಅಭಿವೃದ್ಧಿ ಪಡಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಏನು ಮಾತು ಕೊಟ್ಟಿದ್ರು, ಅದೇ ರೀತಿ ಮಂಡ್ಯಗೆ ಹೈಟೆಕ್ ಸ್ಪರ್ಶವನ್ನ ಕೊಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಶಾಸಕರು ಇನ್ನು ಹೆಚ್ಚಿನ ಜವಾಬ್ದಾರಿಯನ್ನ ತೆಗೆದುಕೊಂಡು ಮಂಡ್ಯವನ್ನ
ಮತ್ತಷ್ಟು ಅಭಿವೃದ್ಧಿ ಮಾಡಲಿ ಅನ್ನುವಂಥದ್ದೇ ನಮ್ಮ ಆಶಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.